ಹಾಯ್ ಫ್ಯಾಮಿಲಿ, ರಾಗಿನ ಮೊಳಕೆ ಕಟ್ಟಿ ರಾಗಿ ಸರಿ ಮಾಡಿದಾಗ ತುಂಬ ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಹೇಗೆ ಮೊಳಕೆ ಕಟ್ಟೋದು ಕಾಳುಗಳನ್ನ ಅಂತ. ಸೊ ತುಂಬ ಈಸಿಯಾಗೆ ಮಾಡ್ಬೋದು. ನೀವು ಕಾಳುಗಳನ್ನ ಆಗಿರ್ಬೋದು, ರಾಗಿ ಆಗಿರ್ಬೋದು, ಈ ಥರ ಚೆನ್ನಾಗಿ ವಾಶ್ ಮಾಡಿ ಒಂದು ದಿನ ಫುಲ್ಲು ನೆನೆಯಕ್ಕೆ ಬಿಟ್ಬಿಡಿ. ಅದನ್ನು ನೆಕ್ಸ್ಟ್ ಡೇ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಫುಲ್ಲು ಡ್ರೈನ್ ಮಾಡಿಬಿಡ್ಬೇಕು. ಆಮೇಲೆ ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು, ರಾಗಿ ಆಗಿರ್ಬೋದು, ಕಾಳುಗಳಾಗಿರ್ಬೋದು ಎಲ್ಲ ಸೇಮ್ ಒಂದೇ ಮೆಥಡು. ಸೊ ಈ ಥರ ಕಾಟನ್ ಬಟ್ಟೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಆ ನೀರೆಲ್ಲ ಫುಲ್ಲು ಡ್ರೈನ್ ಆಗುತ್ತೆ. ಅದಾದ್ಮೇಲೆ ಅದನ್ನ ಚೆನ್ನಾಗೆ ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಗಂಟಾಕಿ ನೀವು ಬಿಟ್ಬಿಡ್ಬೇಕು. ಆಮೇಲೆ ನೀರೆಲ್ಲ ಸ್ವಲ್ಪ ಇರತ್ತೆ, ಅದೆಲ್ಲ ಹೋದ್ಮೇಲೆ ಇದಕ್ಕೆ ಕತ್ಲೆ ವಾತಾವರಣ ಇರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲಲ್ಲಿ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಓವರ್ ನೈಟ್ ಎತ್ತಿ ಇಟ್ಬಿಡ್ತೀನಿ. ನಾನು ಗೋಧಿ ಮತ್ತು ರಾಗಿ ಎರಡೂ ಮೊಳಕೆ ಕಟ್ಟಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ಯಾವುದೇ ಥರ ಮೆಟೀರಿಯಲ್ಲು ಏನು ಬೇಡ ನಿಮಗೆ. ಸೊ ಒಂದೇ ಒಂದು ಕಾಟನ್ ಬಟ್ಟೆ ಇದ್ದರೆ ಸಾಕು, ತುಂಬ ಚೆನ್ನಾಗಿ ರಾಗಿ ಮೊಳಕೆ ಬರುತ್ತೆ. ಎಲ್ಲ ಕಾಳುಗಳನ್ನು ನೀವು ಇದೇ ಥರ ಸೇಮ್ ಮೆಥಡಲ್ಲಿ ನೀವು ಮೊಳಕೆ ಕಟ್ಕೋಬೋದು. ನಾನು ರಾಗಿ ಮತ್ತು ಗೋಧಿ ಎರಡೂ ಕಟ್ಟಿದ್ದೆ, ಇಲ್ಲಿ ಎರಡು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಈ ಥರ ಒಂದ್ಸಲಿ ಮನೇಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇಷ್ಟ ಆದರೆ ಫಾಲೋ ಮಾಡಿ. ಥ್ಯಾಂಕ್ ಯು.